ವಿದ್ಯಾರ್ಥಿಗಳು ಗಣಿತ ಬಿಡಿಸ್ರಿ. ಬಿಡಿಸೋದು ಯಾಕಂದ್ರೆ ಹೇಳ್ರಿ, ನಾ ಬಂದು ತಿಳಿಸ್ತನು. ಲಕ್ಷ ಕೊಟ್ಟು ನೋಡ್ರಿ. ಭಾಳ ಇದು ಗಣಿತ ಪ್ರತಿ ವರ್ಷ ಬೀಳ್ತಾವ. ಮೊದಲಿನ ಗಣಿತಗಳು ಎಷ್ಟು ಟಫ್ ಇದ್ದು ಈಗಿನ ಭಾಳ ಸರಳವ. ಈಗ ನೀವು ಈ ಗಣಿತಗಳನ್ನು ಹೆಂಗೆ ನಾ ತಿಳಿಸ್ತೀನಿ, ಲಕ್ಷ ಕೊಟ್ಟು ನೋಡ್ರಿ. ಗಣಿತ ಹೇಳುವಾಗ ನೀವು ಬೋರ್ಡ್ ಕಡೆ ಕಾಳಜಿಪೂರ್ವಕ ನೋಡ್ಬೇಕು. ಇದು ಮೊದಲು. ಸರ್ ಇಲ್ಲ ಅಂತ ತಿಳ್ಕೊಂಡು ಕೇರ್ಲೆಸ್ ತಂದು ನೋಡಬಾರ್ದು. ನೀವು ಜಸ್ಟ್ ಸರ್ ಮುಂದೆ ಕೂತು ನಾವು ಕಲೀಲಿಕ್ಕತ್ತೀವಿ ಅಂತ ಪೂಜ್ಯ ಭಾವನೆಯಿಂದ ಕಲಿಬೇಕನ್ನೋ ಭಾವನೆಯಿಂದ ವಿಡಿಯೋ ಕಡೆ ನೋಡಿದ್ರಿ. ನೀವು ವಿಡಿಯೋ ನೋಡಿ ರಿಸಲ್ಟ್ ಮಾಡ್ಕೊತಾರೆ. ಮೊದಲು ಇದರ ಬಗ್ಗೆ ಇಂಟ್ರೆಸ್ಟ್ ತೊಗೋಬೇಕು. ನೀವು ನಾ ಕಲಿಬೇಕು, ನಾ ಶಾಣೆ ಆಗಬೇಕು, ಸರೇ ಬಂದು ಹೇಳಿಕತ್ತಾರ ಅನ್ನೋಂಥ ಭಾವನೆ ನಿಮ್ಮಲ್ಲಿ ಬೆಳೀತು ಅಂತಂದ್ರೆ ಡೆಫಿನೆಟ್ಲಿ ಈ ವಿಡಿಯೋ ನಿಮಗೆ ಒಳ್ಳೆಯ ಫಲಿತಾಂಶವನ್ನು ಕೊಡ್ತದೆ. ಇನ್ನೂ ಅದು ಎರಡನೇದಾಗಿ ಮಗ್ಗಿ ಮತ್ತು ಭಾಗಾಕ ಲೆಕ್ಕಗಳು ಎಕ್ಸ್ಪರ್ಟ್ ಆದ್ದರಿಂದ ಈ ಗಣಿತಗಳು ಭಾಳ ಸರಳ ತಿಳಿತು. ಅದು ಹೆಂಗೆ ತಿಳಿಸ್ತು, ಲಕ್ಷ ಕೊಟ್ಟು ನೋಡಿ. ಪ್ರಶ್ನೆ ನಂಬರ್ 75 ಕೊನೆಯದು 2012. ಪ್ರಶ್ನೆ ನಂಬರ್ 75. ಒಬ್ಬನು ಪ್ರತಿಯೊಂದಕ್ಕೂ 72 ರೂಗಳ ಲೆಕ್ಕದಲ್ಲಿ ಒಟ್ಟು 40 ಕುರ್ಚಿಗಳನ್ನು ಕೊಂಡುಕೊಂಡನು. ಅವುಗಳಲ್ಲಿ 5 ಕುರ್ಚಿಗಳು ಹಾಳಾದವು. ಅಂದ್ರೆ ಒಟ್ಟ ಮಾರ್ಲಿಕ್ಕೆ ಬರಲಾರ್ದಂಗೆ ಕೆಟ್ಟ ಅಂದ್ರೆ 3 ಅದಾವ ಅಂತ ಅರ್ಥ. ಉಳಿದವುಗಳನ್ನು ಪ್ರತಿಯೊಂದಕ್ಕೂ 84 ರೂಗಳ ಲೆಕ್ಕದಲ್ಲಿ ಮಾರಿದನು. ಅವನ ಲಾಭ ಅಥವಾ ನಷ್ಟದ ಶೇಕಡ ಎಷ್ಟು? ಮೊದಲು ನೀವು ಕೊಂಡ ಬೆಲೆ ತಗೋಬೇಕು. ಈ ಲೆಕ್ಕದೊಳಗೆ ಮೊದಲ ಒಟ್ಟು ಅವು ಎಷ್ಟು ಕೊಂಡ ಕುರ್ಚಿಗಳು, ಆ ಕುರ್ಚಿಗಳ ಕೊಂಡ ಬೆಲೆ ತಗೋಬೇಕು. ಅಂದ್ರೆ ಈಗ ನಾ ಹೇಳಿದಷ್ಟು ನೀವು ನೋಡ್ರಿ. ಒಟ್ಟೆಷ್ಟು 40 ಕುರ್ಚಿಗಳ ಕೊಂಡ ಬೆಲೆ ಬರೋಬ್ಬರಿ. ಕೊಂಡ ಬೆಲೆ ಬರೋಬ್ಬರಿ 40 ಎಷ್ಟು? 72 ರೂಪಾಯಿ. ಒಂದು ಕುರ್ಚಿ ಬೆಲೆ 72. 40 ಕುರ್ಚಿಗಳ ಬೆಲೆ ಪೂಜೆ ಹೊರಗಿಡ್ರಿ. 4 2 8, 4 7 28. 2880 ರೂಪಾಯಿ ಏನಾಯ್ತು? ಕೊಂಡ ಬೆಲೆ ಬಂತು. ಕೊಂಡ ಬೆಲೆ ಎಷ್ಟು ಬಂತು? 2880 ರೂಪಾಯಿ. ಇದೇ ಮೀನು ಲಾಭ ಹಾನಿ ತಗೊಳ್ಳೋದಿದೆ. ಆಮೇಲೆ ಈಗ 40 ಕುರ್ಚಿಗಳನ್ನು ಮಾರ್ಲಿಕ್ಕೆ ಬರೋದಿಲ್ಲ, ಮುರಿದಾವಲ್ಲಿ. ಆ ಉಳಿದ ಕುರ್ಚಿಗಳನ್ನು ತಗೋಬೇಕು. ಉಳಿದ ಕುರ್ಚಿಗಳು ಬರೋಬ್ಬರಿ ಉಳಿದ ಕುರ್ಚಿಗಳು ಬರೋಬ್ಬರಿ ಎಷ್ಟಿದ್ದು? ಮೊದಲು ಕುರ್ಚಿ 40 ಇದ್ದು. ಆ 40ರಾಗ ಎಷ್ಟು ಮುರಿದಾವ? 5 ಮುರಿದಾವ. ಅಂದ್ರೆ ಎಷ್ಟು ಚಲೋ ಕುರ್ಚಿ ಉಳಿದಾವ? ಈಗ ಅವಾಗ 35 ಕುರ್ಚಿಗಳು ಚಲೋ ಉಳಿದಾವ. 35 ಕುರ್ಚಿ ಏನಾಗ್ಯಾವ? ಚಲೋ ಕುರ್ಚಿಗಳು ಉಳಿದಾವ. ಈಗ ಮಾರ್ಲಿಕ್ಕೆ ಬರತಕ್ಕಂಥ ಕುರ್ಚಿಗಳು 5 ಮುರಿದಾವಲ್ಲ. ಅದನ್ನು ಮುರಿದುದು ಏನು ಮಾಡ್ಬೇಕು? ನೀವು ಕಳಿಬೇಕು. ಮತ್ತೆ ಮುರಿದು ಮಾರ್ಲಿಕ್ಕೆ ಬರುವುದಿಲ್ಲ ಅಂದಾಗ ನೀವು ಏನು ಮಾಡ್ಬೇಕು? ಆ 40 ಕುರ್ಚಿ ಒಳಗೆ ಮುರಿದುದು ಎಷ್ಟು? 5. ಅವುಗಳನ್ನು ಕಳೆದು ಬಿಡು. ಇನ್ನು ಮಾರಾಟ ಮಾಡಬೇಕಾದ ಕುರ್ಚಿಗಳ ಸಂಖ್ಯೆ ಅಂತ. ಈ ಉಳಿದ ಕುರ್ಚಿಗಳನ್ನು ಅವ ಮಾರಾಟ ಮಾಡ್ತಾನ. ಅಂದ್ರೆ ಮಾರಾಟ ಮಾಡಬೇಕಾದ ಕುರ್ಚಿಗಳ ಸಂಖ್ಯೆ. ಮಾರಾಟ ಮಾಡಬೇಕಾದ ಕುರ್ಚಿಗಳ ಸಂಖ್ಯೆ. ಉಳಿದ ಕುರ್ಚಿಗಳಂದ್ರೂ ಒಂದೇ, ಮಾರಾಟ ಮಾಡಬೇಕಾದ ಕುರ್ಚಿಗಳ ಸಂಖ್ಯೆ ಅಂದ್ರೂ ಒಂದೇ. ಉಳಿದ ಕುರ್ಚಿಗಳು ಅಂದ್ರೆ 40 ಅವನಲ್ಲಿದ್ದು 5 ಏನಾದ್ರು ಹಾಳಾಗೋದು. ಆ 40 ಕುರ್ಚಿ ಒಳಗೆ 5 ಕುರ್ಚಿಯನ್ನು ಕಳೆದ್ರೆ 35 ಕುರ್ಚಿ ಏನು ಉಳಿದ ಕುರ್ಚಿಗಳು. ಅವುಗಳನ್ನು ಏನು ಮಾಡ್ತಾನ? ಮಾರಾಟ ಮಾಡಬೇಕಾದ ಕುರ್ಚಿಗಳ ಸಂಖ್ಯೆ 35. ಹಿಂಗೆ ಅರ್ಥ ಮಾಡ್ಕೋಬೇಕು. ಉಳಿದ ಮಾರಾಟ ಮಾಡಬೇಕಾದ ಕುರ್ಚಿಗಳ ಸಂಖ್ಯೆ ಅಂದ್ರೆ ಒಟ್ಟು ಕುರ್ಚಿ ಒಳಗೆ ಎಷ್ಟು ಮುರಿದಾವಪ್ಪ ಅಂದ್ರೆ 5 ಕುರ್ಚಿಗಳು ಮುರಿದಾವ. ಉಳಿದಾವ ಎಷ್ಟು ಅಂದ್ರೆ 35. ಹೆಂಗೆ ಒಂದು ಮಾರ್ಯಾನವ? ಆ ಉಳಿದವುಗಳನ್ನು ಪ್ರತಿಯೊಂದಕ್ಕೆ 84 ರೂಪಾಯಿ ಇದ್ದಂತೆ ಮಾರಾಟ ಮಾಡಿದ. ಮಾರಾಟದ ಬೆಲೆ ಬರೋಬ್ಬರಿ ಮಾರಾಟದ ಬೆಲೆ ಬರೋಬ್ಬರಿ ಒಂದು ಕುರ್ಚಿ ಎಷ್ಟಕ್ಕೆ ಮಾರ್ಯಾನವ? 84ಕ್ಕೆ ಮಾರ್ಯಾನ. 8 ಕುರ್ಚಿ ಉಳಿದಾವ? 35 ಕುರ್ಚಿಗಳ ಮಾರಾಟದ ಬೆಲೆ ತೆಗಿಬೇಕೇನು? 35 ಕುರ್ಚಿಗಳ ಮಾರಾಟದ ಬೆಲೆ ನೋಡ್ರಿ. 84 × 35
ಒಟ್ಟು ತಪ್ಪಬಾರದು. 5 4 20 2, 5 8 41 42, 5 4 20 2, 5 8 41 42 ಗುಂಡ್ಲೆ 4 3 12 ಕೆಲ ಬಂತು 1, 3 8 24 1 25 ಪೂಜೆ 4 9 2 29.40 ರೂಪಾಯಿ. ನೋಡ 29.40 ರೂಪಾಯಿ ಅಂತೂ ಬಂತು. ಕೊಂಡ ಬೆಲೆ ಎಷ್ಟದ? 28.80 ಅದ. ಮಾರಾಟದ ಬೆಲೆ ಎಷ್ಟಾಯ್ತು? 2,940 ಆಯ್ತು. ಏನಾಯ್ತು? ಈಗ ಲಾಭ ಆಗ್ತಿ. ಇನ್ನೊಂದ್ಸಲ ನೀವು ಹಚ್ಕೋಬೇಕು ಇದನ್ನು. ಅಂದರೆ ಏನು? ಮಾರಾಟದ ಬೆಲೆ ಎಷ್ಟು ಬಂತು? 29.40. ಈಗ ಲಾಭ ಬರೋಬರಿ ಮಾರಾಟದ ಬೆಲೆ ಮೈನಸ್ ಕೊಂಡ ಬೆಲೆ ಮಾರಾಟದ ಬೆಲೆ ಎಷ್ಟದ? 29.40 ಮೈನಸ್ 28.80 ಕೊಂಡ ಬೆಲೆ 28.80 ಕೊಂಡ ಬೆಲೆ ಬರೋಬರಿ. ಪೂಜೆ 14 8 ಆದ್ರೆ 6, 9 9 ಆದ್ರೆ 0. ಅಂದರೆ ಎಷ್ಟಾಯ್ತು? 60 ರೂಪಾಯಿ ಆಯ್ತು ಲಾಭ. ಎಷ್ಟಾಯ್ತು? 60 ರೂಪಾಯಿ ಲಾಭ. ಪಟ್ಟ ತಪ್ಪಬಾರದು. ನೋಡ್ರಿ ಎಷ್ಟು? 60 ರೂಪಾಯಿ ಲಾಭ ಬರೋಬರಿ 60 ರೂಪಾಯಿ. ಇನ್ನು ಶೇಕಡಾ ಲಾಭ ಬರೋಬರಿ, ಈಗ ಹಚ್ಕೋರಿ. ಶೇಕಡಾ ಲಾಭ ಬರೋಬರಿ 100 ಗುಂಡ್ಲೆ ಲಾಭ ಸರ್ವಸ್ ಬಾಗಲೆ ಕೊಂಡ ಬೆಲೆ 100 ಗುಂಡ್ಲೆ ಲಾಭ ಎಷ್ಟದ? 60 ಅದ. ಲಾಭ ಎಷ್ಟದ? 60 ಅದ. ಕೊಂಡ ಬೆಲೆ ಅದ 2,880 ರೂಪಾಯಿ ಕೊಂಡ ಬೆಲೆ ಹಚ್ಕೋಬೇಕು ನೀವು ಇಲ್ಲಿ. ನೋಡ್ರಿ ಈ ಪೂಜೋತು 6 1 6 4 24, 6 8 48. ನೋಡ್ರಿ 6 1 6 4 24 48. ನೋಡ್ರಿ 4 1 4 2 4 25. ನೋಡಿ ಬರೋಬರಿ 25 12 ಬರೋಬರಿ 12 24, 2 ಉಳಿತು 1 ಉಳಿತು 1 12 ಶೇಕಡಾ ಲಾಭ. ಎಷ್ಟು ಬಂತು ಲಾಭ? ನೋಡಿ ಅದಕ್ಕೆ ಕಚ್ಚಾ ಇರ್ತದ, ಅವಾಗ ನೋಡಿರ್ತೀರಿ ಮತ್ತೆ ಹೋಗ್ತದೆ. ಶೇಕಡ 2.112 ಶೇಕಡ ಲಾಭ. ಆನ್ಸರ್ 2.112 ಇದು 2.112 ಶೇಕಡ ಲಾಭ. ಉತ್ತರ ಸಂಖ್ಯೆ ಇಲ್ಲದ ನೋಡ್ರಿ. 2.112 ಲಾಭ. 2.112 ಲಾಭ ಎ. ನೋಡಿ ಇಷ್ಟೆಲ್ಲ ಚೆನ್ನಾಗಿ ತಿಳ್ಕೊಂಡು ಈ ಕ್ವಶನ್ ಪೇಪರ್ ಮುಗೀತು. ಚೆನ್ನಾಗಿ ರಿವಿಷನ್ ಮಾಡಿರಿ, ರಿಸಲ್ಟ್ ಮಾಡಿಕೊಡ್ರಿ. ನೀವು ಸರಿ ಇದ್ದಾರೆ ಅಂತ ತಿಳ್ಕೊಂಡು ಗಣಿತಗಳನ್ನು ಮಾಡಿರಿ. ಇನ್ನೊಂದ್ಸಲ ತಿಳಿಸಿ ಹೇಳ್ಕೊಂಡು ನೋಡ್ರಿ. ಇಲ್ಲೇ ಕೊಂಡ ಬೆಲೆ ಒಬ್ಬನು ಪ್ರತಿಯೊಂದಕ್ಕೂ 72 ರೂಪಾಯಿದಂತೆ ಒಟ್ಟು 40 ಕುರ್ಚಿಗಳನ್ನು ಕೊಂಡುಕೊಂಡನು. ಅಂದರೆ ಕೊಂಡ ಬೆಲೆ ತಕ್ಕೋಬೇಕು ನೀವು. 40 ಕುರ್ಚಿಗಳ ಕೊಂಡ ಬೆಲೆ ಮೊದಲು ತಕ್ಕೋಬೇಕು. 72 ಗುಂಡ್ಲೆ 40 2,880. ಆಮೇಲೆ ಅವು ಏನಾಗ್ಯಾವ? ತರಾಗಿ ಮುರಿದು ಹೋಗ್ಯಾವ. ಎಷ್ಟು? 5 ಕುರ್ಚಿ ಮುರಿದಾವ. ಅಂದ್ರೆ ಉಳಿದ ಕುರ್ಚಿಗಳು ಅಂದ್ರೆ ಉಳಿದ ಕುರ್ಚಿಗಳನ್ನು ಮಾರಾಟ ಮಾಡ್ತಾನನ್ನ. ಅಂದರೆ ಮಾರಾಟ ಮಾಡಬೇಕಾದ ಕುರ್ಚಿಗಳ ಸಂಖ್ಯೆ 40 ಚಲೋ ಇದ್ದು ಅದ್ರಾಗ 5 ಮುರಿದಾವ. ಕಳೆದ್ರಿ 35 ಮಾರಬೇಕಾದ ಕುರ್ಚಿಗಳು. ಮಾರಾಟದ ಬೆಲೆ ಬರೋಬ್ಬರಿ ಒಂದು ಕುರ್ಚಿ ಬೆಲೆ 84, 35 ಕುರ್ಚಿಗಳ ಬೆಲೆ 2,940.
ಕೊಂಡ ಬೆಲೆ 2880, ಮಾರಾಟದ ಬೆಲೆ 2940, ಲಾಭ ಆಯ್ತು. ಲಾಭ ಬರೋಬ್ಬರಿ ಮಾರಾಟದ ಬೆಲೆ ಮೈನಸ್ ಕೊಂಡ ಬೆಲೆ 2940 ಮೈನಸ್ 2880, 60 ರೂಪಾಯಿ ಏನಾಯ್ತು ಲಾಭ ಆಯ್ತು. ಶೇಕಡ ಲಾಭ ಬರೋಬ್ಬರಿ 100 ಗುಂಡ್ಲೆ ಲಾಭ ಸರಾಸರಿ ಮೇಲೆ ಕೊಂಡ ಬೆಲೆ 100 ಗುಂಡ್ಲೆ 60 ಸರಾಸರಿ 2880. ಈ ಪೂಜೋತಿ 6 ಅಂದ್ಲೆ 6 48 4 12 4 25 25 12 ಅಂಶ ಬಂತು. ಇದನ್ನು ಮಿಶ್ರ ಭಿನ್ನ ರಾಶಿ ಒಳಗೆ 2 ಪುನಃ 12 ಅಂಶ ಲಾಭ. ನೋ ಆನ್ಸರ್ 2 ಪುನಃ 12 ಅಂಶ ಲಾಭ. ಉತ್ತರ ಸಂಖ್ಯೆ ಎ. ಚೆನ್ನಾಗಿ ಫೇರ್ದಾಗ ನಾ ಎಷ್ಟು ಚಂದ ಬಿಡಿಸಿನು ಅಷ್ಟೇ ಚೆಂದಾಗಿ ನೀವು ನೋಟ್ಬುಕ್ದಾಗ ಬರ್ಕೋರಿ. ರಿಸಲ್ಟ್ ಯಾಕೆ ಆಗಂಗಿಲ್ಲ, ನೀವೆಲ್ಲ ರಿಸಲ್ಟ್ ಮಾಡ್ಕೊಂಡವ್ರು ನಾನು ಭೇಟಿಗೆ ಬರಬೇಕು. ನೀವು ಭೇಟಿ ಬರ್ಬೇಕಪ್ಪ ಅಂದ್ರೆ ನಾ ತಿಳಿಸೋ ಗಣಿತಗಳ ಲಕ್ಷ ಕೊಟ್ಟು ನೋಡಬೇಕು, ಚೆನ್ನಾಗಿ ಫೇರ್ದಾಗ ಬರ್ಕೋಬೇಕು, ಶಾಣೆ ಆಗ್ಲಿಕ್ಕೆ ಪ್ರಯತ್ನ ಮಾಡಬೇಕು, ನಾವು ನೋಡಿ ಕಲಿಬೇಕನ್ನೋ ಭಾವನೆ ಇರಬೇಕು. ಥ್ಯಾಂಕ್ ಯು ಬೈ. 2012 ಇಸ್ವಿ ನವೋದಯ ಪೇಪರ್ ಮುಗೀತು. ಇನ್ನು ಮುಂದೆ ಗದ್ಯ ಭಾಗ, ರೀಸ್ನಿಂಗ್ ಅವು ಬರ್ತಾವ. ಈ ಗಣಿತ ಭಾಗ ಭಾಳ ಫಾಸ್ಟ್ ನಡೆದದು. ಇವು ಮುಗ್ದಿಂದ ಹೊತ್ತಿಗೆ ಹಾಕ್ತೀವಿ. ಎಲ್ಲರೂ ಇದ್ರ ಉಪಯೋಗ ತಗೋಬೇಕು ವಿದ್ಯಾರ್ಥಿಗಳು.